ಎಸ್, ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನೀವು ಶೀಘ್ರದಲ್ಲೇ ಉತ್ತರವನ್ನ ಕಂಡುಕೊಳ್ತೀರಾ ಎನ್ನುವಂತಹ ಸ್ಟೇಟ್ಮೆಂಟ್ ಅದು. ಈ ಸ್ಟೇಟ್ಮೆಂಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಬಂದು ಕೆಲವೇ ಹೊತ್ತಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡಿದೆ. ಯಾವ ಕಾರಣಕ್ಕೆ ದಾಳಿ ಆಯಿತು? ಈಗಂತೂ ಶಾಂತಿ ಒಪ್ಪಂದ ಆಗಿದೆ, ಕದನ ವಿರಾಮ ನಡೀತಾ ಇದೆ. ಈ ಟೈಮ್ನಲ್ಲಿ ದಾಳಿ ಯಾಕೆ ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಗೆ ಅಮೆರಿಕ ಹೇಳ್ತಾ ಇರುವಂತಹ ಸ್ಪಷ್ಟನೆ ಏನಪ್ಪಾ ಅಂತ ಅಂದ್ರೆ, ಇರಾನ್ ಕದನ ವಿರಾಮವನ್ನ ಬ್ರೇಕ್ ಮಾಡಿದೆ. ಒಂದು ಹಡಗು, ಸಿಂಗಾಪುರದ ಧ್ವಜ ಇದ್ದಂತಹ ಹಡಗಿನ ಮೇಲೆ ಏಕಾಏಕಿ ಇರಾನ್ ದಾಳಿ ಮಾಡಿದೆ. ಇರಾನ್ ಕಡೆಯಿಂದ ಕದನ ವಿರಾಮ ಅಥವಾ ರೂಲ್ಸ್ ಏನಿತ್ತು, ಶಾಂತಿ ಒಪ್ಪಂದದ ರೂಲ್ಸ್, ಅದು ಬ್ರೇಕ್ ಆಗಿದೆ. ಹೀಗಾಗಿ ನಾವು ಕೂಡ ಇರಾನ್ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಅಮೆರಿಕ ಕಡೆಯಿಂದ ಬರ್ತಾ ಇರುವಂತಹ ಒಂದು ಸಮಜಾಯಿಷಿ ಅಥವಾ ಸ್ಪಷ್ಟನೆ ಅಂತ ಕರಿಬಹುದು. ಆದರೆ ಏನೇ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಎಲ್ಲವೂ ಸರಿಯಾಯಿತು, ಯುದ್ಧ ನಿಲ್ತು, ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸೇಫ್ ಆಗಿ ಸಂಚಾರವನ್ನ ಮಾಡ್ತಾ ಇದ್ವು, ಮುಕ್ತವಾಗಿ ಸಂಚಾರವನ್ನ ಮಾಡ್ತಾ ಇದ್ವು, ಯಾವುದೇ ಭಯ ಕೂಡ ಇರಲಿಲ್ಲ. ಎಲ್ಲವೂ ಸರಿಯಾಯಿತು. ಜಾಗತಿಕ ಮಟ್ಟದಲ್ಲಿ ಈ ಇಂಧನ ಕ್ರೈಸಿಸ್ ಏನು ಸೃಷ್ಟಿಯಾಗಿತ್ತು ಅದು ಕೂಡ ಕಮ್ಮಿ ಆಯಿತು ಅಂತ ಎಲ್ಲರೂ ರಿಲೀಫ್ ಪಡುವಂತ ಹೊತ್ತಿನಲ್ಲಿ ಮತ್ತೆ ಯುದ್ಧದ ಮುನ್ಸೂಚನೆ ಸಿಗ್ತಾ ಇದೆ. ಅದು ಇರಾನ್ ನಡೆಸಿರುವಂತಹ ಒಂದು ದಾಳಿಯಿಂದ. ಹಡಗಿನ ಮೇಲೆ ಇರಾನ್ ಏಕಾಏಕಿ ದಾಳಿ ಮಾಡಿದೆ. ಅದಕ್ಕೆ ಇರಾನ್ ಒಂದಷ್ಟು ಉತ್ತರವನ್ನ ಕೊಟ್ಟಿದೆ. ಯಾಕೆ ದಾಳಿ ಮಾಡಿದ್ವಿ, ಅವರು ಪರ್ಮಿಷನ್ ತಗೊಂಡು ಹೋಗ್ತಾ ಇರಲಿಲ್ಲ, ಹಾಗೆ ಹೀಗೆ ಅಂತ ಇರಾನ್ ಹೇಳ್ತಾ ಇದೆ. ಈ ದಾಳಿಯ ಬೆನ್ನಲ್ಲೇ ಅಮೆರಿಕ ಕೂಡ ಕೌಂಟರ್ ಆಗಿ ಇರಾನ್ ಮೇಲೆ ಪ್ರತಿಯಾಗಿ ಅಟ್ಯಾಕ್ಗಳನ್ನ ಮಾಡ್ತಾನೆ ಇದೆ. ಹೀಗಾಗಿ ಮತ್ತೆ ಯುದ್ಧ ಆರಂಭವಾಗಿದೆ. ಯುದ್ಧ ಸದ್ಯಕ್ಕಂತೂ ನಿಲ್ಲೋ ಹಾಗೆ ಕಾಣ್ತಾನೆ ಇಲ್ಲ. ಒಂದು ವಾರ ಕದನ ವಿರಾಮ ಅಂತಾರೆ, ಮತ್ತೆ ಇನ್ನೊಂದು ವಾರ ದಾಳಿ ಪ್ರತಿ ದಾಳಿಗಳು ನಡೀತಾನೆ ಇರುತ್ತೆ. ಇಷ್ಟು ದಿನ ಇಸ್ರೇಲ್ ಇದಕ್ಕೆ ಒಪ್ತಾ ಇರಲಿಲ್ಲ. ಕದನ ವಿರಾಮ ಇದ್ದಂಥ ಪೀರಿಯಡ್ನಲ್ಲೂ ಕೂಡ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾನೆ ಬಂದಿತ್ತು. ಆದರೆ ಈಗ ಅದು ಕೂಡ ನಿಂತು ಹೋಗಿದೆ. ಬಟ್ ಸ್ಟಿಲ್ ಇರಾನ್ ಮಾಡಿರುವಂತಹ ಈ ವಾಣಿಜ್ಯ ಹಡಗಿನ ಮೇಲೆ ಮಾಡಿರುವಂತಹ ದಾಳಿ ಸಾಕಷ್ಟು ಪ್ರವೋಕ್ ಮಾಡ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಶಾಂತಿ ಒಪ್ಪಂದ ನಡೆದಿತ್ತು ಈ ಯುದ್ಧದ ವಿಚಾರವಾಗಿ, ಆದರೆ ಇದೀಗ ಶಾಂತಿ ಭಂಗವಾಗಿದೆ. ಮತ್ತೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಸಿಂಗಾಪುರದ ಒಂದು ಫ್ಲಾಗ್ ಇರುವಂತಹ ವಾಣಿಜ್ಯ ಹಡಗು ಅದು. ಆ ಹಡಗಿನ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದೆ. ಆ ಹಡಗಿನ ಹೆಸರು ಎವರ್ ಲವ್ಲಿ ಎನ್ನುವಂಥ ಒಂದು ಹಡಗು. ಆ ಹಡಗಿನ ಮೇಲೆ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಈ ದಾಳಿಯನ್ನ ಮಾಡಿದ್ದೇ ದೊಡ್ಡಣ್ಣನ ಸಿಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಕದನ ವಿರಾಮದ ಮೂರ್ಖತನದ ಉಲ್ಲಂಘನೆ ಅಂತ ಟ್ರಂಪ್ ಅವರು ಕಿಡಿಕಾರಿದ್ದಾರೆ. ಈ ಮಾತುಕತೆಯ ಬೆನ್ನಲ್ಲೇ ಮತ್ತೆ ಯುದ್ಧದ ಹಾದಿಯನ್ನ ಹಿಡಿದಿದೆ ಅಮೆರಿಕ ಹಾಗೂ ಇರಾನ್. ಕೇವಲ ಕೆಲವೇ ದಿನಗಳಲ್ಲಿ ಶಾಂತಿ ಒಪ್ಪಂದದ ಆಶಯ ಮಣ್ಣು ಪಾಲಾಗಿ ಹೋಗಿದೆ. ಕೇವಲ ಅಂದ್ರೆ ಕೆಲವೇ ದಿನ ಆಗಿತ್ತು ಈ ಶಾಂತಿ ಒಪ್ಪಂದ ಎಲ್ಲ ನಡೆದು. ಮತ್ತೆ ಹಾರ್ಮುಜ್ ಜಲಸಂಧಿಯಲ್ಲಿ ಚಲಿಸ್ತಾ ಇದ್ದಂತಹ ಸಿಂಗಾಪುರ ಧ್ವಜದ ಎವರ್ ಲವ್ಲಿ ಎನ್ನುವಂಥ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ಒಂದು ಭೀಕರ ಡ್ರೋನ್ ದಾಳಿಯನ್ನ ನಡೆಸಿದೆ. ಈಗ ಅದು ದೊಡ್ಡಣ್ಣ ಅಮೆರಿಕದ ತೀವ್ರ ಸಿಟ್ಟಿಗೆ ಕಾರಣವಾಗಿದೆ. ಹೀಗಾಗಿ ಇರಾನ್ನ ಈ ಉದ್ದಟತನ ಏನಿದೆ, ಇದನ್ನ ಮೂರ್ಖತನದ ಉಲ್ಲಂಘನೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟುವಾಗಿ ಟೀಕಿಸಿದ್ದಾರೆ. ಇರಾನ್ ವಿರುದ್ಧ ಪ್ರತೀಕಾರದ ದಾಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಉಭಯ ದೇಶಗಳು ಮತ್ತೆ ಯುದ್ಧದ ಹಾದಿಯನ್ನ ಹಿಡಿಯುವಂತೆ ಮಾಡಿದ್ದಾರೆ. ಆದರೆ ಇದಕ್ಕೆ ಇರಾನ್ ಕೊಡ್ತಾ ಇರುವಂತಹ ರೀಸನ್ಸ್ ಬೇರೆ. ಅಂದ್ರೆ ಅವು ನಮ್ಮ ಪರ್ಮಿಷನ್, ಆ ಹಡಗು ನಮ್ಮ ಪರ್ಮಿಷನ್ನ ತಗೊಂಡಿರಲಿಲ್ಲ, ಹೀಗಾಗಿ ದಾಳಿಯನ್ನ ಮಾಡಿದ್ವಿ ಅಂತ ಹೇಳ್ತಾ ಇದೆ. ಓಮನ್ ಕರಾವಳಿಯ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಂಗಾಪುರ ಧ್ವಜ ಹೊತ್ತ MV ಎವರ್ ಲವ್ಲಿ ಎನ್ನುವಂಥ ಒಂದು ವಾಣಿಜ್ಯ ಸರಕು ಸಾಗಣೆ ಹಡಗಿನ ಮೇಲೆ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಡ್ರೋನ್ ದಾಳಿ ನಡೆಸಿದೆ. ಏನು ಈ ಶಾಂತಿ ಒಪ್ಪಂದ ಅದು ಇದು ಏನಿತ್ತು ಅದೆಲ್ಲವೂ ಕೂಡ ಮುರಿದು ಬಿದ್ದಿದೆ. ಇನ್ನು ದಾಳಿಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ, ಇರಾನ್ ಉಡಾಯಿಸಿದ 4 ಏಕಮುಖ ದಾಳಿ ಡ್ರೋನ್ಗಳಲ್ಲಿ 3 ಹೊಡೆದು ಉರುಳಿಸಲಾಗಿದ್ದು, ಒಂದು ಡ್ರೋನ್ ಮಾತ್ರ ಹಡಗಿನ ಬಲಭಾಗದ ಮೇಲ್ಭಾಗಕ್ಕೆ ನೇರವಾಗಿ ಅಪ್ಪಳಿಸಿದೆ. ಇದರಿಂದ ಹಡಗಲ್ಲಿರುವಂತಹ ಬ್ರಿಡ್ಜ್ ಭಾಗ ಏನಿದೆ ಅದಕ್ಕೆ ಹಾನಿಯಾಗಿದೆ. ಆದರೆ ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ಯಾವುದೇ ಸಿಬ್ಬಂದಿಗೆ ಪ್ರಾಣಾಪಾಯ ಅಥವಾ ಗಾಯಗಳಾಗಿಲ್ಲ, ಹಾಗೆ ಯಾವುದೇ ಪರಿಸರ ಮಾಲಿನ್ಯ ಕೂಡ ಉಂಟಾಗಿಲ್ಲ ಅಂತ UK ಕಡಲ ವ್ಯಾಪಾರ ಕಾರ್ಯಾಚರಣೆಯ ಕೇಂದ್ರ ಕನ್ಫರ್ಮ್ ಮಾಡಿದೆ. ಆದರೆ ಇರಾನ್ನ ವಾದ ಏನು, ಶಾಂತಿ ಒಪ್ಪಂದ ಇರಬೇಕಾದ್ರೆ, ಸೀಸ್ ಫೈರ್ ಇರಬೇಕಾದ್ರೆ ಈ ರೀತಿ ಅಟ್ಯಾಕ್ ಮಾಡಿದ್ ಯಾಕೆ? ಅದಕ್ಕೆ ಇರಾನ್ ಹೇಳ್ತಾ ಇರುವಂತಹ ಸಮಜಾಯಿಷಿ ಏನಪ್ಪಾ ಅಂತ ಅಂದ್ರೆ, ಹಡಗು ಇರಾನ್ ಹತ್ರ ಪರ್ಮಿಷನ್ ಕೇಳಿರ್ಲಿಲ್ವಂತೆ, ತನ್ನ ಅನುಮತಿ ಇಲ್ಲದ ಹಾಗೂ ಅನಧಿಕೃತ ಮಾರ್ಗದಲ್ಲಿ ಸಂಚರಿಸ್ತಾ ಇತ್ತು ಅಂತ ಇರಾನ್ನ ಪರ್ಷಿಯಲ್ ಗಲ್ಫ್ ಸ್ಟ್ರೇಟ್ ಅಥಾರಿಟಿ ಆರೋಪವನ್ನ ಮಾಡಿದೆ. ಆದರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಹಡಗು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಶಿಫಾರಸು ಮಾಡಿರುವಂತಹ ಮಾರ್ಗದಲ್ಲೇ ಚಲಿಸ್ತಾ ಇತ್ತು ಎನ್ನುವಂಥ ಮಾಹಿತಿ ಕೂಡ ತಿಳಿದು ಬಂದಿದೆ. ಅಂದ್ರೆ ಅಂತಾರಾಷ್ಟ್ರೀಯ ಈ ಕಡಲ ಸಂಸ್ಥೆ ಏನಿದೆ
ಅವರು ಒಂದು ರೂಟ್ನ ಶಿಫಾರಸು ಮಾಡಿರ್ತಾರೆ, ಸೇಫ್ ರೂಟ್, ಮುಕ್ತವಾಗಿ ಹೋಗೋದಕ್ಕೆ. ಆ ಮಾರ್ಗದಲ್ಲೇ ಹಡಗು ಚಲಿಸ್ತಾ ಇದ್ರೂ ಕೂಡ ಇರಾನ್ ಈ ರೀತಿ ಉದ್ದಟತನ ಮೆರೆದಿದ್ಯಾಕೆ ಎನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಇರಾನ್ ಹೇಳ್ತಾ ಇರೋದು ಅದು ಅನಧಿಕೃತ ಮಾರ್ಗದಲ್ಲಿ ಚಲಿಸ್ತಾ ಇತ್ತು ಅಥವಾ ನನ್ನ ಪರ್ಮಿಷನ್ ತಗೊಂಡಿರಲಿಲ್ಲ, ಹಾಗೆ ಹಿಂಗೆ ಅಂತ. ಒಟ್ಟಾರೆಯಾಗಿ ಎಲ್ಲವೂ ಶಾಂತವಾಗಿದೆ ಅಂತ ಅನ್ಕೊಳ್ಳುವಂತಹ ಸಂದರ್ಭದಲ್ಲಿ ಇರಾನ್ ಈ ರೀತಿ ದಾಳಿಯನ್ನು ಮಾಡಿರೋದು ನಿಜಕ್ಕೂ ಮತ್ತೊಂದು ಯುದ್ಧದ ಮುನ್ಸೂಚನೆ ಅಂತಲೇ ಹೇಳ್ಬೋದು. ಹಾಗೆ ಯಾವಾಗ ಈ ರೀತಿ ಡೆವಲಪ್ಮೆಂಟ್ಸ್ ಆಯಿತು ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ, ಇರಾನ್ ಮೇಲೆ ಅಮೆರಿಕ ಏರ್ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇರಾನ್ನ ಮಿಸೈಲ್ ಹಾಗೆ ಈ ಡ್ರೋನ್ ಸ್ಟೋರೇಜ್ ಪ್ಲೇಸಸ್ಗಳೇನಿರುತ್ತೆ ಅದರ ಮೇಲೆ ಭೀಕರವಾದಂತಹ ದಾಳಿಯಾಗಿದೆ. ಕರಾವಳಿ ತೀರದ ರೇಡಾರ್ ಕೇಂದ್ರಗಳನ್ನು ಧ್ವಂಸಗೊಳಿಸಿದೆ US ಪಡೆಗಳು. ಜೊತೆಗೆ ದಕ್ಷಿಣ ಇರಾನ್ನ ಸಿರಿಕ್ ಬಂದರು ಪ್ರದೇಶದಲ್ಲಿ ಒಂದು ಭಾರೀ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದೆ. ಟ್ರಂಪ್ ಸಿಗ್ನಲ್ ನೀಡಿದ ಕೆಲವೇ ಗಂಟೆಗಳಲ್ಲಿ ಯುದ್ಧ ವಿಮಾನಗಳು ಘರ್ಜಿಸಿವೆ. ಕದನ ವಿರಾಮವನ್ನ ಉಲ್ಲಂಘಿಸಿದ್ದಕ್ಕೆ ತಕ್ಕ ಪಾಠವನ್ನ ಕಲಿಸಿದೆ ಅಮೆರಿಕ ಸೇನೆ. ನಿಜಕ್ಕೂ ಇರಾನ್ಗೆ ಇದು ಬೇಕಿತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಅದು ಸಿಂಗಾಪುರದ ಹಡಗು, ಅಲ್ಲಿಗೂ ಇವರ ಈ ಯುದ್ಧಕ್ಕೂ ಏನೋ ಒಂದು ಕನೆಕ್ಷನ್ ಇರಲಿಲ್ಲ. ಬೇರೆ ದೇಶದ ಹಡಗನ್ನ ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದು ಇರಾನ್ ಕಡೆಯಿಂದ ಒಂದು ಬ್ಯಾಡ್ ಮೂವ್ ಅಂತಲೇ ಹೇಳ್ಬೋದು. ವಾಣಿಜ್ಯ ಹಡಗಿನ ಮೇಲಿನ ಡ್ರೋನ್ ದಾಳಿಗೆ ಅಮೆರಿಕ ತಕ್ಷಣವೇ ರಿಯಾಕ್ಟ್ ಮಾಡಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ ಸಿಗ್ನಲ್ ನೀಡಿದಂತಹ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ಭೀಕರವಾಗಿ ಘರ್ಜಿಸಿವೆ. US ಸೆಂಟ್ರಲ್ ಕಮಾಂಡ್ ನೇತೃತ್ವದಲ್ಲಿ ಇರಾನ್ನ ಪ್ರಮುಖ ಮಿಸೈಲ್ ಹಾಗೆ ಡ್ರೋನ್ಗಳನ್ನು ಕಲೆಕ್ಟ್ ಅಥವಾ ಸ್ಟೋರೇಜ್ ಮಾಡಿ ಇಡುವಂತಹ ಜಾಗ ಏನಿರುತ್ತೆ ಅದರ ಮೇಲೆ ಭೀಕರ ವೈಮಾನಿಕ ದಾಳಿಯನ್ನು ನಡೆಸಲಾಗಿದ್ದು, ಇರಾನ್ನ ಕರಾವಳಿ ತೀರದ ಪ್ರಮುಖ ರೇಡಾರ್ ಕೇಂದ್ರಗಳನ್ನು US ಪಡೆಗಳು ಸಂಪೂರ್ಣವಾಗಿ ನಾಶಪಡಿಸಿವೆ. ಅದರಲ್ಲೂ ದಕ್ಷಿಣ ಇರಾನ್ನ ಸಿರಿಕ್ ಬಂದರು ಪ್ರದೇಶದಲ್ಲಿ ಅಮೆರಿಕದ ಕ್ಷಿಪಣಿಗಳು ಸರಣಿಯಾಗಿ ಅಪ್ಪಳಿಸಿದ ಪರಿಣಾಮ ಭಾರಿ ಸ್ಫೋಟದ ಸದ್ದು ಕೂಡ ಕೇಳಿ ಬಂದಿದೆ. ಇರಾನ್ನ ಇಡೀ ರಕ್ಷಣಾ ವ್ಯವಸ್ಥೆಗೆ ಒಂದು ರೀತಿ ಬಲವಾದ ಹೊಡ್ತಾ ಇದೆ. ಯಾಕಂದ್ರೆ ಮಿಸೈಲ್ಗಳು, ಡ್ರೋನ್ಗಳು ಇವನ್ನೇ ಮುಖ್ಯವಾಗಿ ಯುದ್ಧದಲ್ಲಿ ಯೂಸ್ ಮಾಡೋದು ಎಲ್ಲ ದೇಶಗಳು. ಅಂಥದನ್ನ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಆ ಸ್ಟೋರೇಜ್ ಸಂಗ್ರಹಗಾರಗಳ ಮೇಲೇನೆ ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿಯನ್ನು ನಡೆಸಿದೆ. ಹೀಗಾಗಿ ಇರಾನ್ನ ರಕ್ಷಣಾ ವ್ಯವಸ್ಥೆಗೆ ಬಿದ್ದಂತಹ ಒಂದು ಬಲವಾದ ಹೊಡೆತ ಅಂತ ಹೇಳ್ಬೋದು. ಕದನ ವಿರಾಮದ ರೂಲ್ಸ್ಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಉದ್ದಟತನ ಪ್ರದರ್ಶಿಸಿದ್ದ ಇರಾನ್ಗೆ ಟ್ರಂಪ್ ಸರ್ಕಾರ ತನ್ನ ಅಪ್ರತಿಮ ಮಿಲಿಟರಿ ಶಕ್ತಿಯ ಮೂಲಕ ಒಂದು ತಕ್ಕ ಪಾಠವನ್ನು ಕಲಿಸಿದೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಜಾಗತಿಕ ರಣಕಣ ಮತ್ತಷ್ಟು ಕಾವೇರುವಂತೆ ಮಾಡಿದೆ. ಇದರ ಜೊತೆಗೆ ಗಲ್ಫ್ ರಾಷ್ಟ್ರಗಳೇನಿದೆ, ಈ ಕುವೈತ್ ಆಗಿರ್ಬೋದು, ಓಮನ್ ಆಗಿರ್ಬೋದು, ಈ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ಒಂದು ವಾರ್ನಿಂಗ್ ಕೊಟ್ಟಿದೆ. ಯಾವಾಗ ಈ ಹಡಗಿನ ಮೇಲೆ ಇರಾನ್ ಅಟ್ಯಾಕ್ ಮಾಡ್ತು, ಅದಾದ್ಮೇಲೆ ಅಮೆರಿಕ ಕೌಂಟರ್ ಅಟ್ಯಾಕ್ ಮಾಡ್ತು, ಇರಾನ್ ಮೇಲೆ ಡ್ರೋನು, ಮಿಸೈಲ್ ಸ್ಟೋರೇಜ್ ಪ್ಲೇಸಸ್ಗಳ ಮೇಲೆಲ್ಲ ಅಟ್ಯಾಕ್ ಮಾಡ್ತು, ಅದಾದ್ಮೇಲೆ ಇರಾನ್ ಗಲ್ಫ್ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದ್ರೆ ನಾವು ಹಿಂದೆಯೂ ನೋಡಿದ್ವಿ, ಇರಾನ್ ಅತಿ ಹೆಚ್ಚಾಗಿ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಗಲ್ಫ್ ರಾಷ್ಟ್ರಗಳ ಮೇಲೆ, ಇಸ್ರೇಲ್ ಮೇಲೆ ಮಾಡ್ತಾ ಇತ್ತು, ಬಿಟ್ರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಓಮನ್, ದುಬೈ, ಕುವೈತ್ ಈ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು. ಇದೀಗ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ ಇರಾನ್ನ IRGC. ಭದ್ರತೆಗಾಗಿ ಅಮೆರಿಕ ಮೇಲೆ ಡಿಪೆಂಡ್ ಆಗಬೇಡಿ ಅಂತ GCC ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ನೀಡಿದೆ. ಈ GCC ರಾಷ್ಟ್ರ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಹಾಗೆ ಅಮೆರಿಕ ನೆಲೆಗಳು ನಿಮಗೆ ಭದ್ರತೆಯನ್ನು ಕೊಡೋದಿಲ್ಲ, ಬದಲಾಗಿ ಅದು ನಿಮಗೆ ಬೆದರಿಕೆ ಆಗುತ್ತೆ ಅಂತ ಇರಾನ್ ಒಂದು ಸಂದೇಶವನ್ನು ನೀಡಿದೆ. ಇರಾನ್ನ ಕ್ಷಿಪಣಿ ಶಕ್ತಿ ಹಾಗೆ ಹಾರ್ಮುಜ್ ನಿರ್ವಹಣೆ ನಮ್ಮ ರೆಡ್ ಲೈನ್ ಅಂತ ಹೇಳಿದೆ. ಇದೇ ನಮ್ಮ ಪ್ರಮುಖ ಉದ್ದೇಶ. ನಮಗೆ ಕ್ಷಿಪಣಿಗಳ ಶಕ್ತಿ ಬೇಕು, ಹಾಗೆ ನಾವು ಹಾರ್ಮುಜ್ನ ಕಂಟ್ರೋಲ್ಗೆ ತಗೊಳ್ಬೇಕು. ಈ ವಿಚಾರಕ್ಕೆ ಏನಾದರೂ ನೀವು ಬಂದರೆ, ನಾನು ಆಗಲೇ ಹೇಳಿದಾಗೆ ಅಮೆರಿಕ ಟಾರ್ಗೆಟ್ ಮಾಡಿದ್ದು ಇರಾನ್ನಲ್ಲಿರುವಂಥ ಮಿಸೈಲ್ ಹಾಗೆ ಡ್ರೋನ್ ಸ್ಟೋರೇಜ್ ಬಿಲ್ಡಿಂಗ್ಸ್ಗಳನ್ನು ಅಥವಾ ಸ್ಟೋರೇಜ್ ಪ್ಲೇಸಸ್ಗಳನ್ನು. ಹೀಗಾಗಿ ಅಲ್ಲಿ ನೀವು ಅಟ್ಯಾಕ್ ಮಾಡಿದ್ದಾದರೆ ನಾವು ಗಲ್ಫ್ ರಾಷ್ಟ್ರಗಳನ್ನು ಬಿಡೋದಿಲ್ಲ. ಅಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳೇನಿದೆ ಅದರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ಅಮೆರಿಕ ನಿಮ್ಮನ್ನ ಸೇವ್ ಮಾಡುತ್ತೆ, ಸೆಕ್ಯೂರ್ ಮಾಡುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಅಂತ GCC ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ದಾಳಿ ಏನಾದರೂ ಮತ್ತೆ ರಿಪೀಟ್ ಆದರೆ ಇರಾನ್ ಮೇಲೆ ಅಮೆರಿಕದ ಕಡೆಯಿಂದ ಭೀಕರ ಪ್ರತೀಕಾರದ ಎಚ್ಚರಿಕೆಯನ್ನು ಟೆಹರಾನ್ ನೀಡಿದೆ. ಹಾಗೆ ಈ GCC ರಾಷ್ಟ್ರಗಳು ಅಂತ ಅಂದರೆ ಇದು ಬಹರೇನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ ಒಂದು GCC ರಾಷ್ಟ್ರಗಳಲ್ಲಿ 6 ರಾಷ್ಟ್ರಗಳು ಬರುತ್ತೆ. ಇದರ ಜೊತೆಗೆ ಒಂದು ಕಡೆ ಶಾಂತಿ ಒಪ್ಪಂದ ಅಂದರೆ ಅದು ಕೂಡ ಅಷ್ಟೊಂದೇನು ಸುಲಭವಾಗಿ ಆಗಲಿಲ್ಲ. ಒಂದಷ್ಟು ಹೈ ಡ್ರಾಮಾ. ಒಂದು ಕಡೆ ಇರಾನ್ ಒಪ್ತಾ ಇರಲಿಲ್ಲ ಬರೋಕ್ಕೆ, ಇಲ್ಲ ಇಸ್ರೇಲ್ ಒಪ್ತಾ ಇರಲಿಲ್ಲ. ಇದೆಲ್ಲದರ ನಡುವೆ ಒಂದು ಕಡೆ ಶಾಂತಿ ಒಪ್ಪಂದ ಆಯಿತು. ಆದರೆ ಮತ್ತೊಂದು ಕಡೆ ಸಂಘರ್ಷ ಶುರುವಾಗಿದೆ.
ಹೀಗಾಗಿ ಯಾವಾಗ ಇನ್ನು ಮುಂದೆ ಮೇ ಬಿ ಇಡೀ ಜಗತ್ತು ಅಕಸ್ಮಾತ್ ಮತ್ತೆ ಶಾಂತಿ ಒಪ್ಪಂದ ಕದನ ವಿರಾಮ ಅಂತ ಅಂದರೆ ಬಹುಶಃ ಯಾರೂ ಕೂಡ ನಂಬೋದಿಲ್ಲ ಅಂತ ಅನ್ಸುತ್ತೆ. ಒಂದೆಡೆ ಶಾಂತಿ ಒಪ್ಪಂದ, ಇನ್ನೊಂದು ಕಡೆ ಸಂಘರ್ಷ ಶುರುವಾಗಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಹೊಸ ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಲಾಗಿದೆ. ಇಷ್ಟು ದಿನ ಈ ಇಸ್ರೇಲ್ ಲೆಬನಾನ್ದೇ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಅದು ಕೂಡ ಇದೀಗ ಫೈನಲ್ ಹಂತಕ್ಕೆ ತಲುಪಿದೆ. ಶಾಂತಿ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇದು ಇರಾನ್ ವಿರುದ್ಧದ ರಾಜತಾಂತ್ರಿಕ ಗೆಲುವು ಅಂತ ಬೆಂಜಮಿನ್ ನೆತನ್ಯಾಹು ಹೊಗಳ್ಕೊಂಡಿದ್ದಾರೆ. ಆದರೆ ಈ ಒಪ್ಪಂದಕ್ಕೆ ಮುಂಚೆಯಿಂದಲೂ ಕೂಡ ಹಿಜ್ಬುಲ್ಲಾ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಅದೇ ರೀತಿ ಕಂಟಿನ್ಯೂ ಆಗಿದೆ, ವಿರೋಧ ವ್ಯಕ್ತವಾಗಿದೆ. ಅಮೆರಿಕ ತಂತ್ರಕ್ಕೆ ಇರಾನ್ ಕೆರಳಿ ಕೆಂಡವಾಗಿದೆ. ಹಾಗೆ ಇರಾನ್ನ ಅಣು ಕೇಂದ್ರಗಳ ಮೇಲೆ ಕಟ್ಟುನಿಟ್ಟಿನ ನಿಗಾ ಇಡೋದಕ್ಕೆ IAEA ಸೂಚನೆಯನ್ನ ನೀಡಿದೆ. 60% ಸಮೃದ್ಧೀಕರಿಸಿರುವಂತಹ ಯುರೇನಿಯಂ ಸಂಗ್ರಹದ ಬಗ್ಗೆ ಆತಂಕ ಕೂಡ ಇದೆ. ಅಂದರೆ ಇರಾನ್ನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟು 60% ಸಮೃದ್ಧೀಕರಿಸಿರುವಂತಹ ಯುರೇನಿಯಂ ಆಲ್ರೆಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನುವಂಥ ಆತಂಕ ಮನೆ ಮಾಡ್ತಾ ಇದೆ. ಹಾಗೆ ಈ IAEA ಅಂದರೆ ಇಂಟರ್ನ್ಯಾಷನಲ್ ಆಟೋಮಿಕ್ ಎನರ್ಜಿ ಏಜೆನ್ಸಿ ಅಂತ, ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಇದು ಜಗತ್ತಿನಲ್ಲಿ ಪರಮಾಣು ಶಕ್ತಿಯನ್ನು ಶಾಂತಿಯುತ ಮತ್ತು ಸುರಕ್ಷಿತ ಉದ್ದೇಶಗಳಿಗಾಗಿ ಮಾತ್ರ ಬಳಸುವಂತೆ ಮೇಲ್ವಿಚಾರಣೆ ಮಾಡುವಂಥ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದೆ. ಈ ಸಂಸ್ಥೆ ಇರಾನ್ ಮೇಲೆ, ಇರಾನ್ನ ಚಲನವಲನಗಳು ಅಥವಾ ಅಲ್ಲಿ ಯಾವ ರೀತಿ ಯುರೇನಿಯಂನ ಇಟ್ಕೊಂಡಿದ್ದಾರೆ ಏನು ಎತ್ತ ಎಲ್ಲದರ ಮೇಲೆಯೂ ಕೂಡ ಒಂದು ನಿಗಾವನ್ನು ವಹಿಸಿದೆ ಈ ಒಂದು IAEA. ಹಾಗೆ ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ, ನಾನು ಆಗಲೇ ಹೇಳಿದೆ ಮಧ್ಯಪ್ರಾಚ್ಯದಲ್ಲಿ ಇನ್ನೇನು ಶಾಂತಿ ನೆಲೆಸುತ್ತೆ ಅಂತ ಎಲ್ಲರೂ ಕೂಡ ಕಾದಿದ್ವಿ, ಆದರೆ ಅದು ಆಗಿಲ್ಲ. ಇದರಿಂದ ಡೈರೆಕ್ಟ್ ಆಗಿ ಜಾಗತಿಕವಾಗಿ ಎಲ್ರಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾವ ಕಾರಣಕ್ಕೆ? ಈ ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ನಾವೇನು ಹೇಳ್ತೀವಿ, ಈ ವಿಚಾರವಾಗಿ ಇಲ್ಲೇ ಯುದ್ಧ ನಡೀತಾ ಇರೋದು, ಇಲ್ಲೇ ದಾಳಿಗಳು ನಡೀತಾ ಇರೋದು. ಹೀಗಾಗಿ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿ ಹೋಗಿದೆ. ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಮತ್ತೆ ಇರಾನ್ ಒಂದು ರೀತಿ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆ. ನಿನ್ನೆ ಅಷ್ಟೇ ನಾವು ಹೇಳಿದ್ವಿ ಹಡಗುಗಳು ಮುಕ್ತವಾಗಿ ಸೇಫ್ ಆಗಿ ಸಂಚಾರವನ್ನು ಮಾಡ್ತಾ ಇದೆ ಅಂತ. ಆದರೆ ಈಗ ಹೊಸ ಖ್ಯಾತೆ ತೆಗೆದಿದೆ ಇರಾನ್. ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಇರಾನ್ ಅನುಮತಿ ಕಡ್ಡಾಯವಂತೆ. ಇರಾನ್ ಕಣ್ತಪ್ಪಿಸಿ ಓಮನ್ ಕರಾವಳಿ ಮಾರ್ಗವನ್ನು ಬಳಸ್ತಾ ಇವೆ ಒಂದಷ್ಟು ವಾಣಿಜ್ಯ ಹಡಗುಗಳು. ಬಟ್ ಇದು ಎಷ್ಟು ಸೇಫ್ ನಿಜಕ್ಕೂ ಗೊತ್ತಿಲ್ಲ. ಹಾಗೆ ನಾವಿಕರ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಯಾಕಂದರೆ ಅಟ್ಯಾಕ್ ಆಗಿದೆ ಈಗ ಸಿಂಗಾಪುರ ಶಿಪ್ ಮೇಲೆ. ಹೀಗಾಗಿ ಈ ನಾವಿಕರನ್ನು ಸೇಫ್ ಆಗಿ ಸ್ಥಳಾಂತರ ಮಾಡುವಂಥ ಕಾರ್ಯಾಚರಣೆ ವೇಳೆಯೂ ಕೂಡ ಏನಾದರೂ ಅಟ್ಯಾಕ್ ಆಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಸ್ಟಾಪ್ ಮಾಡಲಾಗಿದೆ ಟೆಂಪರರಿ. ಹಾಗೆ ಅಮೆರಿಕ ಇರಾನ್ ಘರ್ಷಣೆಯಿಂದ ಮತ್ತೆ ಏರಿಕೆ ಕಾಣುತ್ತಾ ಕಚ್ಚಾ ತೈಲದ ಬೆಲೆ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಜಾಗತಿಕ ಆರ್ಥಿಕತೆ ಮೇಲೆ ಯುದ್ಧದ ಕರಿನೆರಳು ಬೀರುವಂಥ ಎಲ್ಲ ಭೀತಿ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗೆ ಜಾಗತಿಕ ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯ 20% ಪ್ರಮುಖ ಪಾಲನ್ನು ಹೊಂದಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಈಗ ಅಮೆರಿಕ ಇರಾನ್ ಘರ್ಷಣೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇಡೀ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಮತ್ತೆ ತಲ್ಲಣ ಸೃಷ್ಟಿಯಾಗಿದೆ. ಇದರ ಜೊತೆಗೆ ನಾವು ಇಲ್ಲಿವರೆಗೂ ಅಂದರೆ ಯಾವಾಗ ಈಗ ಲಾಸ್ಟ್ ಇಯರು ಕೂಡ ಒಂದು 12 ದಿನಗಳ ಕಾಲ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ನಡೆದಿರುತ್ತೆ. ಅದಕ್ಕೆ ಅಮೆರಿಕ ಶಾಂತಿ ದೂತನಂತೆ ಮಧ್ಯೆ ಎಂಟ್ರಿ ಕೊಟ್ಟು ಅದನ್ನು ಸಾಲ್ವ್ ಮಾಡಿರುತ್ತೆ. ಆದರೆ ಈ ವರ್ಷ ಫೆಬ್ರವರಿ 28, 2026ರಲ್ಲಿ ಯುದ್ಧ ಆರಂಭವಾಗುತ್ತೆ. ಅದು ಅಮೆರಿಕ ಹಾಗೂ ಇಸ್ರೇಲ್ ಸೇರಿಕೊಂಡು ವಿತೌಟ್ ಇನ್ಫಾರ್ಮಿಂಗ್ ಇರಾನ್ ಮೇಲೆ ಮಾಡಿರುವಂಥ ಯುದ್ಧ. ಹಾಗಾದರೆ ಈ ಯುದ್ಧದ ಒಂದು ಇತಿಹಾಸವನ್ನು ನೋಡ್ತಾ ಹೋಗೋಣ. ಸ್ಟಾರ್ಟಿಂಗಿಂದ ಏನೆಲ್ಲ ಆಯಿತು, ಏನು ಎತ್ತ ಅಂತ ಕ್ವಿಕ್ಕಾಗಿ ನೋಡ್ತಾ ಹೋಗೋದಾದರೆ, ಇದರಲ್ಲಿ ಜಾಸ್ತಿ ಅಮೆರಿಕಾದ ಅತಿ ವಿಶ್ವಾಸಕ್ಕೇನೆ ಪೆಟ್ಟು ಬಿದ್ದಿರುವಂಥದ್ದು. ಹಾಗೆ ಫೆಬ್ರವರಿ 28, 2026ರಲ್ಲಿ US ಹಾಗೆ ಇಸ್ರೇಲ್ ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿದ್ವು. ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುತ್ತೆ ಇರಾನ್. ಯಾಕಂದರೆ ಅಲ್ಲಿರುವಂಥ ಸುಪ್ರೀಂ ಲೀಡರ್ ಹತ್ಯೆ ಆಗುತ್ತೆ. ಅಮೆರಿಕ ಅಂದ್ಕೊಂಡಿತ್ತು ಸುಪ್ರೀಂ ಲೀಡರ್ನ ನಾವು ಸಾಯಿಸ್ಬಿಟ್ರೆ ಇರಾನ್ ಸೋತು ಸುಣ್ಣ ಆಗಿ ಹೋಗುತ್ತೆ, ಬೇರೆ ಏನೋ ಆಪ್ಷನ್ನೇ ಇಲ್ಲ ಇರಾನ್ ಕೈಲಿ, ಹೀಗಾಗಿ ನಾವೇ ಗೆದ್ದು ಬಿಡ್ತೀವಿ ಅನ್ನೋಂಥ ಭರವಸೆಯಲ್ಲಿದ್ದರು. ಆದರೆ ಇವನ್ದೋ ಅಲ್ಲಿರುವಂಥ ಸುಪ್ರೀಂ ಲೀಡರ್ ಸತ್ತೋದ್ರೂ ಕೂಡ ಇರಾನ್ ಮಂಡಿ ಊರಲಿಲ್ಲ. ಕಂಟಿನ್ಯೂಸ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾನೆ ಇತ್ತು. ಹಾಗೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತು. ಇದರಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಯಿತು. ಜೂನ್ 17, 2026ರಲ್ಲಿ US ಇರಾನ್ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಹಾಗೆ ದೊಡ್ಡಣ್ಣನ ಸೋಲಿನ ಅಧಿಕೃತ ಘೋಷಣೆ ಅಂತ ಇರಾನ್ ಕಮಾಂಡರ್ ಗಾಲಿಬಾಫ್ ಕೂಡ ಹೇಳಿಕೆಯನ್ನು ನೀಡಿದ್ರು. 4 ತಿಂಗಳ ಭೀಕರ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಿತ್ತು ಶಾಂತಿ ಒಪ್ಪಂದ. ಆದರೆ ಶಾಂತಿ ಒಪ್ಪಂದ ನಿಜಕ್ಕೂ ಕೂಡ ಆಗಿಲ್ಲ. ಈಗ ಮತ್ತೆ ಯುದ್ಧದ ಕರಿನೆರಳು ಎಲ್ಲ ಕಡೆ ಆವರಿಸ್ತಾ ಇದೆ. ಸೊ ಇದಿಷ್ಟು ಮಧ್ಯಪ್ರಾಚ್ಯದ
ಯುದ್ಧದ ಕತೆ ಅಂದ್ರೆ ಮತ್ತೆ ಶಾಂತಿ ಒಪ್ಪಂದ ಅದು ಇದು ಅನ್ಕೊಂಡು ಮತ್ತೆ ಯುದ್ಧ ನಡೀತಾ ಇದೆ. ಇರಾನ್ ಈಗ ಫಸ್ಟ್ ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಅಮೆರಿಕ ಕಡೆಯಿಂದ ಕೌಂಟರ್ ಅಟ್ಯಾಕ್ಸ್ ಆಗ್ತಾ ಇದೆ. ಇದೇ ರೀತಿ ಏನಾದ್ರು ದಾಳಿ ಇರಾನ್ ಮೇಲೆ ಮುಂದುವರೆದ್ರೆ ನಾವು ಗಲ್ಫ್ ರಾಷ್ಟ್ರಗಳನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಇರಾನ್ ಕೂಡ ಎಚ್ಚರಿಕೆಯನ್ನ ನೀಡಿದೆ.